ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋದು ಮಹಾಕುಂಭಮೇಳ. ಆದರೆ ಮಹಾಕುಂಭಮೇಳ ಅಂದರೆ ಏನು? ಸಮುದ್ರ ಮಂಥನ ಅಂದರೆ ಏನು? ಇದು ಏನಕ್ಕೆ ಈ ಥರ ಆಚರಣೆ ಮಾಡ್ತಿದ್ದಾರೆ? 144 ವರ್ಷ ಆದ ನಂತರ ಇದು ಮಹಾಕುಂಭಮೇಳ ಬಂದಿದೆ. ಅದರಲ್ಲಿ ಥರ ಅಂತ ಕುಂಭಮೇಳಗಳು ಇದೆ. ಇದ್ರ ಬಗ್ಗೆ ತಿಳ್ಕೊಂಡ ಬನ್ನಿ ನಮ್ಮ ನಾಗೇಂದ್ರ ಗುಪ್ತಾ ಜೊತೆ. ಆರಾಮ ನಮಸ್ಕಾರ. ನನಗೆ ನಿನ್ನ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು. ಎಲ್ಲರೂ ಕುಂಭಮೇಳ ಅಂತಾರಲ್ಲ, ಕುಂಭಮೇಳ ಅಂದರೆ ಏನು? ಪ್ರತಿ ವರ್ಷ ಕುಂಭಮೇಳ ಬರ್ತಾನೆ ಇರುತ್ತೆ. ಈ ವರ್ಷದಲ್ಲಿ ಏನದು 144 ವರ್ಷದ ಅಂತ ಕುಂಭಮೇಳ ಅಂತಿದ್ದಾರೆ. ಏನು ಅದ್ರ ಬಗ್ಗೆ ನಂಗೆ ಹೇಳ್ಕೊಡಿ, ಏನಂತದ್ದು? ಸೊ ಇದ್ರದ್ದು ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕುಂಭಮೇಳ ಎಷ್ಟಿದೆ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಹಿಸ್ಟ್ರಿಯಿಂದ ಶುರು ಮಾಡ್ಬೇಕಂದ್ರೆ ಬೇಸಿಕಲಿ ಸತ್ಯಯುಗ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಸತ್ಯಯುಗ ಅಥವಾ ಅದಕ್ಕಿಂತ ಮುಂಚೆ ಅಂತಲೂ ಹೇಳ್ತೀವಿ. ಸೊ ಸಮುದ್ರ ಮಂಥನದ ಕತೆ ಕೇಳಿರ್ಬೋದು ನೀವು. ಇದ್ರಿಗೂ ಎಲ್ಲರೂ ಅದೇ ಕತೆ ಹೇಳ್ತಿದ್ದಾರೆ. ಸಮುದ್ರ ಮಂಥನ ಅಂದ್ರೆ ಅದೇ ಅಣ್ಣ, ಹಾವು ಕಟ್ಟಿ ಈಗ ಜಗಳ ಆಡ್ತಿರ್ತಾರೆ, ಅಮೃತಕೋಸ್ಕರ ಅಂತ ಮಾಡಿದ್ರು. ಸೊ ಏನಾಗುತ್ತೆ, ಈ ಅಮೃತನ ತೆಗಿಬೇಕಾಗಿರುತ್ತೆ. ಅಮೃತ ತೆಗಿಬೇಕಾದ್ರೆ ಹೊರ ತೆಗಿಬೇಕಾದ್ರೆ ಕ್ಷೀರಸಾಗರ, ಅದರಲ್ಲಿ ಅಮೃತ ಹೊರ ತೆಗಿಬೇಕು ಅಂತಂದಾಗ ಇದು ಬೆಣ್ಣೆ ತೆಗಿತಾರೆ, ಕಡಿಬೇಕು. ಸೊ ಅದು ತೆಗಿಬೇಕು ಅಂತಂದಾಗ ಫಸ್ಟ್ ಏನಾಗುತ್ತೆ, ಮೇರು ಪರ್ವತ ಅದನ್ನ ತಗೊಬಂದು ಆ ಜಾಗ ಇಡ್ತಾರೆ. ಇಲ್ಲಿ ಸೆಂಟರ್ ಆಫ್ ದ ಪ್ಲೇಸಲ್ಲಿ ಇಟ್ಬಿಟ್ಟು ಅದಕ್ಕೆ ಹಾವು ಬೇಕಾಗಿರುತ್ತೆ, ಐ ಮೀನ್ ದೊಡ್ಡ ರೋಪ್ ಬೇಕಾಗಿರುತ್ತೆ. ಅದೇ ಜಾಗದಲ್ಲಿ ಹಾವನ್ನ ಹಾಕ್ಬಿಟ್ಟು ವಾಸುಕಿನ ಹಾಕ್ಬಿಟ್ಟು ಡಿಸಿಷನ್ ತಗೊಂಡು ಒಂದ್ ಕಡೆ ಅಸುರರು ಒಂದ್ ಕಡೆ ದೇವತೆಗಳು ಇಟ್ಕೊಂಡು ಪುಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮೊಸರನ್ನ ಕಡಿತಿರಲ್ಲ, ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿತಾರಲ್ಲ, ಅದನ್ನ ಕಡಿಯಕ್ಕೆ ಸ್ಟಾರ್ಟ್ ಮಾಡಾದ್ಮೇಲಿಂದ ಏನಾಗುತ್ತೆ, ಕೆಳಗಡೆ ಈ ಮೇರು ಪರ್ವತನ ಹೊತ್ತಿರೋದು ಶ್ರೀ ಮಹಾವಿಷ್ಣುವಿನ ಕೂರ್ಮಾವತಾರ ಆಮೆ ಕೆಳಗಡೆ ಇರುತ್ತೆ. ಅಂದ್ರೆ ಇವಾಗ ಕಡಿಬೇಕಾದ್ರೆ ಕೆಳಗಡೆ ಒಂದು ಇರುತ್ತೆ. ಸೊ ಅದರ ಪಾರ್ಟ್ನ ಆಮೆ ಇರುತ್ತೆ. ಸೊ ಅದಾದ್ಮೇಲಿಂದ ಕಡಿಬೇಕಾದ್ರೆ ಫಸ್ಟ್ ಏನ್ ಬರುತ್ತೆ, ಫಸ್ಟ್ ವಿಷ ಬರುತ್ತೆ, ಹಾಲ. ಸೊ ವಿಷ ಆಚೆ ಬಂದಿದ ತಕ್ಷಣ ಏನಾಗುತ್ತೆ, ಅದು ಭೂಮಿ ಮೇಲೆ ಅಥವಾ ಎಲ್ಲೇ ಬಿದ್ರೂ ಅದು ಡೆಸ್ಟ್ರಾಯ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಅದನ್ನ ಏನ್ ಮಾಡೋದು ಅನ್ನೋ ಟೈಮಲ್ಲಿ ಶಿವ ತಾನಾಗಿ ಬಂದು ಅಕ್ಸೆಪ್ಟ್ ಮಾಡ್ಕೊಂಡು ಓಕೆ ಇದನ್ನ ನಾನು ಕುಡಿತೀನಿ ಅಂತ ಹೇಳ್ತಾನೆ. ಸೊ ಶಿವ ಹೆಂಗಿರ್ತಾನೆ ನೋಡೋದಕ್ಕೆ ಅಂದ್ರೆ ಫುಲ್ ವೈಟ್, ಅಷ್ಟು ಸಫೇದ್ ಅಂತ. ಈ ಒಂದು ಇದೆರಡು ಸಾಂಗ್ ಹೇಳಿದ್ರು, ಕರ್ಪೂರ ಅಂತ. ಸೊ ಕರ್ಪೂರದಷ್ಟು ವೈಟ್ ಇರ್ತಾನೆ ಶಿವ. ಸೊ ಅವನೇನ್ ಮಾಡ್ತಾನೆ, ಆ ವಿಷನ ಹಿಡಿದು ಕುಡಿಬೇಕಂದ್ರೆ ವಿಷ ಹೋಗ್ತಿರೋದು, ಬ್ಲೂಯಿಶ್ ಫೀಲ್ ಎಲ್ಲ ಕಡೆ ಕಾಣ್ತಿರುತ್ತೆ. ಸೊ ಸಡನ್ ಆಗಿ ಏನಾಗುತ್ತೆ, ಆ ಒಂದೆರಡು ಡ್ರಾಪ್ಸ್ ಕೆಳಗಡೆ ಬೀಳ್ತಿರುತ್ತಲ್ಲ, ಶಿವನ ಹಾವು ಕೂಡ ಕುಡ್ಕೊತಾ ಇರುತ್ತೆ, ಹೆಲ್ಪ್ ಮಾಡ್ತಾ ಇರುತ್ತೆ ವಿಷನ. ಸೊ ಆ ಟೈಮಲ್ಲಿ ಅದನ್ನ ನೋಡ್ಬಿಟ್ಟು ಅವನಿಗೆ ಇದು ಕೂಡ ನಂಗೆ ಸಹಾಯ ಮಾಡ್ತದೆ. ಆಮೇಲೆ ಕೋಲ್ಡ್ ಬ್ಲಡೆಡ್ ಇರುತ್ತೆ, ಅದನ್ನ ತಗೊಂಡು ಏನು ಮಾಡ್ತಾನೆ, ಕತ್ತಿಗೆ ಸುತ್ಕೋತಾನೆ, ಇನ್ನೊಂದು ಕತ್ತಲ್ಲಿರೋ. ಸೊ ದಟ್ ಕೋಲ್ಡ್ ಆದರೆ ಅದು ಸುಡ್ತಿರೋದು ಅಥವಾ ಬಿಸಿ ಇರೋಂಥ ವಿಷ ಕಟ್ಟಿ ನಿಲ್ಲುತ್ತೆ ಅಂತ. ಅದಾದ್ಮೇಲೆ ಏನಾಗುತ್ತೆ, ವಿಷ ಎಲ್ಲ ಮುಗಿದ್ಮೇಲಿಂದ ನೆಕ್ಸ್ಟ್ ಸುಮಾರು ವಸ್ತುಗಳು ಬರ್ತವೆ ಆಚೆ ಕಡೆ. ಅದರಲ್ಲಿ ಹಸು ಕೂಡ ಒಂದು, ಐ ಥಿಂಕ್ 120, 130 ಆ ಥರ ಐಟಮ್ಸ್ ಆಚೆ ಬಂದಾಗ ಅದರಲ್ಲಿ ಗೋವು ಕೂಡ ಒಂದು. ಅದಕ್ಕೆ ಸಮುದ್ರ ಮಂಥನ ಟೈಮಲ್ಲಿ ಅಮೃತ ಜೊತೆ ಇವು ಆಚೆ ಬಂದು ಸಬ್ಸಿಡರೀಸ್ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ, ಅಷ್ಟೇ ಈಕ್ವಲೆಂಟ್ ಎಲ್ಲ. ಅದಾದ್ಮೇಲೆ ಕೊನೆಯಲ್ಲಿ ಅಮೃತ ಬರುತ್ತೆ. ಅಮೃತ ಬಂದಾದ್ಮೇಲಿಂದ ಹಂಚೋ ಪರಿಸ್ಥಿತಿ ಬರುತ್ತೆ ಇಬ್ಬರಿಗೂ, ಹಸುರವ್ರಿಗೆ ಮತ್ತೆ ದೇವತೆಗಳಿಗೆ. ಆಗ ಕಿತ್ತಾಡೋ ಟೈಮಲ್ಲಿ ಆ ದೇವತೆಗಳು ಹಸುರು ಹಿಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ, ಜಗಳ ಆಡ್ತಿರ್ತಾರೆ ಪಾತ್ರೆ ಹಿಡ್ಕೊಂಡು. ಆ ಟೈಮಲ್ಲಿ 4 ಕಡೆ ಡ್ರಾಪ್ ಬೀಳುತ್ತೆ ಅಮೃತದ್ದು. ಒಂದು ಉಜ್ಜಯಿನ್, ಇನ್ನೊಂದು ನಾಸಿಕ್, ಇನ್ನೊಂದು ಹರಿದ್ವಾರ, ಇನ್ನೊಂದು ಪ್ರಯಾಗ. ಸೊ ಈ 4 ಜಾಗದಲ್ಲಿ ಕುಂಭಮೇಳ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಏನಂತಂದ್ರೆ, ಈ 4ರಲ್ಲಿ ಮೆಜಾರಿಟಿ ಪ್ರಯಾರಿಟಿ ಏನಂತಂದ್ರೆ, ಇದು ಮೈನ್ ಇವಾಗ ನಡೀತಿರೋ ಪ್ರಯಾಗರಾಜ. ಸೊ ಇದು 3 ವರ್ಷಕ್ಕೆ ಒಂದ್ಸಲ ಆಗುತ್ತೆ, ಅದು ಕುಂಭ. ಅದಾದ್ಮೇಲೆ 6 ವರ್ಷಕ್ಕೆ ಆಗೋದು ಅರ್ಧ ಕುಂಭ, 12 ವರ್ಷಕ್ಕಾಗೋದು ಮಹಾಕುಂಭ ಅಂತ ಹೇಳ್ತಾರೆ. ಸೊ ಮಹಾಕುಂಭಲ್ಲಿ 12 ಮಹಾಕುಂಭ ಆಗಿದ ತಕ್ಷಣ ಈಗ ನಡೀತಿದ್ದಾರೆ, ಅದು ಮೈನ್ ಕುಂಭಮೇಳ. 12 144. ಸೊ 12 ಇಯರ್ಸ್ 12 ಕುಂಭಮೇಳ ಆಗೋದನ್ನ ಇದು ಹೈಯೆಸ್ಟ್. ಅಂದ್ರೆ 12th ಇಯರ್ ನಡೀತಾ ಇರೋದನ್ನ 12 ವರ್ಷದ ರಿಪೀಟೆಡ್ ಆಗಿ 12ನೇ ಸಲ ಆಗೋದು 144. ಸೊ ಅದಕ್ಕೆ ಇದು ಮಹಾಕುಂಭಮೇಳ ಆಗಿರುತ್ತೆ. ಸೊ ಇದು ಆಲ್ಮೋಸ್ಟ್ January 13th ಮಕರ ಸಂಕ್ರಾಂತಿಗೆ ಒಂದಿನ ಮುಂಚೆ ಸ್ಟಾರ್ಟ್ ಆಗಿ ಮಹಾಶಿವರಾತ್ರಿ February 26 ತನಕ ನಡೆಯುತ್ತೆ. ಸೊ ಈ ಸ್ಪಾಟಲ್ಲಿ ಇವಾಗ ಪ್ರಯಾಗ್ರಾಜಲ್ಲಿ ಬಂದು ಯಾವ್ಯಾವ ನದಿ ಸಂಗಮ ಆಗುತ್ತೆ ಅಂದ್ರೆ, ಒಂದು ಗಂಗಾ ಫುಲ್ ಕ್ವಿಕ್ ಆಗಿ ಹರ್ಕೊಂಡ್ಬರೋದು, 2ನೇದು ಯಮುನಾ ಶಾಂತವಾಗಿ ಹರ್ಕೊಂಡ್ಬರೋದು, 3ನೇದು ಸರಸ್ವತಿ ಕಾಣಿಸೋದಿಲ್ಲ, ಗುಪ್ತಗಾಮಿನಿಯಿಂದ ಹರಿದು ಬರೋದು. ಇದನ್ನ ಮಾನವದಲ್ಲಿ ಅಲ್ಲಿ ಮಾಯ ಆಗೋ ಸರಸ್ವತಿ ಇಲ್ಲಿ ಮತ್ತೆ ವಾಪಸ್ ಇಲ್ಲಿ ಪ್ರಯಾಗ್ರಾಜಲ್ಲಿ ಆಚೆ ಬರುತ್ತೆ. ಸೊ ಇಲ್ಲಿಂದ ತ್ರಿವೇಣಿ ಸಂಗಮ ಆಗುತ್ತೆ. ಈ ಸ್ಪಾಟ್ ಅಲ್ಲಿ ಬಂದು ರಿಚುವಲ್ಸ್, ಸೊ ನಿನ್ ಬಾಡಿ ಅಂಡ್ ಮೈಂಡ್
ನೀನು ಇದನ್ನ ಈ ಕುಂಭಮೇಳ ನೀನು ಏನಾದರೂ ಅನ್ಕೋಬೋದು. ಇಲ್ಲಿ ಬಂದ್ಬಿಟ್ಟು ನೀನು ಇಂಟ್ರೆಸ್ಟ್ ತೋರಿಸಿ ನೀನು ಯೋಗ, ಸಾಧನ, ಮೆಡಿಟೇಷನ್ ಅಥವಾ ನಿಮ್ಮ ಮೈಂಡ್ ಕಂಟ್ರೋಲು ಏನೋ ಇದ್ರೂ ಬಂದು ಪರ್ಫಾರ್ಮ್ ಮಾಡಿದ್ರೆ ಆಮೇಲೆ ಸ್ನಾನ ಮಾಡೋದು ಪರ್ಟಿಕ್ಯುಲರ್ ಡೇಸ್ ಇದೆ ಮಾಡೋದಕ್ಕೆ. ಸೊ ಬಟ್ ಇದು 1.5 month ಫುಲ್ಲು ಯು ಕ್ಯಾನ್ ಡೂ ಇಟ್. ನಾವು ಯಾವಾಗ ಬೇಕು ಅವಾಗ ಸ್ನಾನ ಮಾಡ್ಕೋಬೋದು ಈ ಟೈಮಲ್ಲಿ. ಯಾವಾಗ ಈ ಟೈಮಲ್ಲಿ ಏನಕ್ಕೆ ಜುಪಿಟರ್ ಆಮೇಲೆ 2-3 ಪ್ಲಾನೆಟರಿ ಮೋಷನ್ಸ್ ಅಲ್ಲಿ ಜುಪಿಟರ್ 12 yearsಗೆ 1 ಸರ್ಕಲ್ ಆಫ್ ದ ಸನ್ನ ಕಂಪ್ಲೀಟ್ ಮಾಡೋದು ಸರ್ಕಿಟ್. ಸೊ ಈ ಪರ್ಟಿಕ್ಯುಲರ್ ಟೈಮಿಂಗ್ ಅಲ್ಲಿ ಏನಂದ್ರೆ ಈಗ 1 ಸರ್ಕಲ್ ಕಂಪ್ಲೀಟ್ ಮಾಡಿ ಜುಪಿಟರ್ ಅದ್ರದ್ದು ಆರ್ಬಿಟ್ ಅಲ್ಲಿ ನಿಂತಿದೆ. ಸೊ ಜುಪಿಟರ್ನ ಅರ್ತ್ಗೆ ಪ್ರೊಟೆಕ್ಟರ್ ಅಂತ ಕರೀತಾರೆ. ಈ ಸೆಲೆಸ್ಟಿಯಲ್ ಬಾಡೀಸ್ಗೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಅರ್ತ್ಗೆ. ಈಗ ಏನಾರ ಆಸ್ಟ್ರಾಯ್ಡ್ಸ್ ಅದು ಇದು ಮೇನ್ ನಡೀತದೆ. ಸೊ ಜುಪಿಟರ್ ಕಂಟ್ರೋಲ್ ಮಾಡ್ಕೊಂಡು ಅರ್ತ್ಗೆ ಪ್ರೊಟೆಕ್ಷನ್ ಕೊಡ್ಕೊಂಡು ಬರ್ತಾ ಇರುತ್ತೆ ಎಲ್ಲ ಆ್ಯಂಗಲಿಂದ. ಸೊ ದಟ್ ಈಸ್ ದ ರೀಸನ್ ಈಗ ಜುಪಿಟರ್ ಒನ್ ಸೈಕಲ್ ಕಂಪ್ಲೀಟ್ ಮಾಡಿ 12 years ಆಗ್ತದೆ. ಸೊ ದಿಸ್ ಇಸ್ ದ ಟೈಮ್ ವೇರ್ ಆ ಸೂರ್ಯ ಗೀರ್ಯ ಎಲ್ಲನೂ ಹಿಂಗೆ ಆ ಲೈಟಿಂಗು ಅರ್ಘ್ಯ ಕೊಡೋದು ಆ ಟೈಮಲ್ಲಿ ಮಾಡ್ಕೊಂಡಾಗ ದಟ್ ಈಸ್ ಸ್ಪೆಷಲ್ ಟೈಮ್ ವೇರ್ ವಿ ವಿಲ್ ಗೆಟ್ ಏನಂತಾರೆ ಆ ಎನರ್ಜೀಸ್, ಸೂಪರ್ ನ್ಯಾಚುರಲ್ ಎನರ್ಜೀಸ್ ಮತ್ತು ಆ ಸ್ಪಿರಿಚುಯಾಲಿಟಿ ಹಿಟ್ ಆಗುತ್ತೆ. ಪ್ರತಿಯೊಬ್ಬ ಸನಾತನಿ ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರುವಂಥದ್ದು. ಸೊ ಆ 1.5 ತಿಂಗಳಲ್ಲಿ ಬಂದು ನೀವೇನು ರಿಚುವಲ್ಸ್ ಪರ್ಫಾರ್ಮ್ ಮಾಡಬೇಕು, ಮೆಡಿಟೇಷನ್, ಸಾಧನೆಗಳು, ಅಲ್ಲಿ ಪ್ರತಿಯೊಬ್ಬರು ಡಿಫ್ರೆಂಟ್ ವ್ಯೂಸಲ್ಲಿ ನೋಡ್ಬೋದು. ನೀವು ಅಘೋರಿಗಳು ಬರ್ತಾರೆ, ಸಾಧುಗಳು ಬರ್ತಾರೆ, ಸಂತರು ಬರ್ತಾರೆ, ಬಾಬಾಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಸೊ ಪ್ರತಿಯೊಬ್ಬರು ಅವರ ರಿಚುವಲ್ಸ್ ಪರ್ಫಾರ್ಮ್ ಮಾಡ್ತಾರೆ ಅವ್ರದ್ದೇ ವೇ ಅಲ್ಲಿ. ಸೊ ಇದಕ್ಕೆ ಪರ್ಟಿಕ್ಯುಲರ್ ನಿಂದು ವೇ ನಂದು ವೇ ಅಂತಿಲ್ಲ. ಸೊ ಅವ್ರದ್ದೇ ಆದಂಥ ವೇ ಏನ್ಬೇಕು ಪರ್ಫಾರ್ಮ್ ಮಾಡಿ ಆ ಕುಂಭ ಸ್ನಾನ ಮಾಡ್ತಾರೆ ತ್ರಿವೇಣಿ ಸಂಗಮದಲ್ಲಿ. ಆ್ಯಂಡ್ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಮಾಡಿರೋ ಪಾಪ ಕರ್ಮಗಳು. ಇನ್ನು 144 ವರ್ಷದಲ್ಲಿ ನಾವು ಬದುಕಿರ್ತೀವೋ ಸತ್ತಿರ್ತೀವೋ ಇದ್ರ ಬಗ್ಗೆ ಹೇಳಿದ್ರೆ ಇದೆಲ್ಲ ಕುಂಭಮೇಳ. ಸೊ ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನಮ್ಮ ನಾಗೇಂದ್ರ ಅವರು ಭಾಳ ತಿಳ್ಕೊಂಡಿದ್ದಾರೆ ಭಾಳ ತಿಳ್ಕೊಂಡಿಲ್ಲ, ಈಗ ತಿಳ್ಕೊಂತ ಇದ್ದಾರೆ. ನಮಗೆ ಏನು ಗೊತ್ತಿಲ್ಲ. ನೀವು ಯಾವ ಥರ ಪರ್ಫಾರ್ಮ್ ಮಾಡ್ತೀರಾ? ನಾವು ಹೋಗಿ ನಾವೇನಂತಂದ್ರೆ ನನ್ನ ಇಂಟೆನ್ಷನ್ ಇಷ್ಟನೇ, ಹೋಗಿ ಲೀವ್ ಲೈಕ್ ಸಾಧು ಅಂತ 4 ದಿವಸ ಈ ಲೋಕಲ್ ಲೈಫ್ ಏನಿದೆ ನಮ್ಮ ರೆಗ್ಯುಲರ್ ಲೈಫ್ನ ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಲೋಕಲ್ ಲೈಫು, ಲೋಕಲ್ ಜನರ ಜೊತೆ ಏನು ಕೈಯಲ್ಲಿ ಏನೂ ಇಲ್ದೇ ಹೆಂಗೆ ಲೈಫ್ ಲೀಡ್ ಮಾಡ್ಬೋದು, ಕೇಪಬಿಲಿಟಿ ಆಫ್ ಮೈ ಲೈಫ್ ಅಂತ. ನೀನು ಹೋಟೆಲ್ ಬುಕ್ ಮಾಡ್ಕೊಂಡು ಹೋಗು ಅಥವಾ ಅಲ್ಲಿ ಲಕ್ಸುರಿ ಸ್ಟೈಲ್ ಹಿಡ್ಕೊ, ಲಕ್ಸುರಿಯಸ್ ಇದು ಮಾಡೋ ಅನ್ನೋದೇನಿಲ್ಲ. ಖಾಲಿ ಕೈಯಲ್ಲಿ ಹೋಗಿ ಊಟ ತಿಂಡಿ ಏನು ಸಿಗುತ್ತೋ ತಿನ್ನಿ ಮಾಡಿ ಭಿಕ್ಷೆ ಬೇಡಿಬೇಕಾದ್ರೆ ತಪ್ಪಿಲ್ಲ. ರೋಡಲ್ಲಿ ಮಲ್ಕೊಳ್ಳಿ, ಸಾಧುಗಳ ಜೊತೆ ಮಲ್ಕೊಳ್ಳಿ, ಒಂದು ದೇವರು ಯಾವ ದೇವರು ನೀವು ಇಷ್ಟಪಡ್ತಿರೋ ಅದನ್ನು ನೆನೆಸ್ಕೊಂಡು ಪೂಜಾನ ಮಾಡಿ ಪರ್ಫಾರ್ಮ್ ಮಾಡಿ, ವಿಚ್ ಇಸ್ ಗುಡ್. ನಿಮ್ಮ ಲೈಫ್ ನಿಮ್ಗೆ ಏನಂತ ಅರ್ಥ ಆಗುತ್ತೆ. ಇವಾಗ ಏನಂತಂದ್ರೆ ಗಂಗಾ ಯಮುನಾ ಸರಸ್ವತಿಯಲ್ಲಿ ಏನು ಸಂಗಮ ಆಗುತ್ತೆ, ನಿಮ್ಮ ಬಾಡಿಲೂ ಕೂಡ ಹಾಗೆ ಇರುತ್ತೆ. ಸೊ ರೌದ್ರ ಆಗಿರಿ ಅಂತ ನಿಮ್ಮ ಥಿಂಕಿಂಗು, ಸೈಲೆಂಟ್ ಆಗಿರಿ ಅಂತ ನಿಮ್ಮ ಥಿಂಕಿಂಗು, ನಿಮ್ಮ ಗುಪ್ತ ಮನಸ್ಸನ್ನು ಒಳಗಡೆ ಅನ್ಕೊಳ್ಳೋ ವೈಬ್ರೇಷನ್, ಇದೆಲ್ಲ ಒಂದು ಎಟರ್ನಲ್ ಎಕ್ಸ್ಪೀರಿಯನ್ಸ್ ಮಾಡಿ ಎಲ್ಲನೂ ನೀವು ತಿಳ್ಕೊಳ್ಳಿ. ನಿಮ್ಮ ಮೈಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ, ಇಂಟರ್ನಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಎನ್ಲೈಟನ್ಮೆಂಟ್ ತಗೊಳ್ಳಿ, ವಿಚ್ ಇಸ್ ಅ ಗುಡ್ ಥಿಂಗ್ ಫಾರ್ ಯು ಗೈಸ್. ಸೊ ನಮಗೆ ಕುಂಭಮೇಳದ ಬಗ್ಗೆ ಏನೋ ಗೊತ್ತಿದ್ದಿಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹರ ಮಹಾದೇವ್, ಶಿವ ಎಲ್ಲರಿಗೂ ಒಳ್ಳೆಯದು ಮಾಡಿ. ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಕುಂಭಮೇಳಕ್ಕೆ. ಅದೇನಂತಾರಲ್ಲ, ಶಿವ ಹೊಲ್ದಾಗೆ ನಾವು ಹೋಗ್ಬೇಕು, ಶಿವ ಕರಿಬೇಕು. ನಾನು ಎಷ್ಟೋ ಪ್ರಯತ್ನ ಮಾಡಿದೆ, ನನಗೆ ಹೋಗ್ಬೇಕಾ ಬೇಡ ಅಂದ್ಕೊಂಡೆ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾವಿಬ್ಬರು ಕಾಶಿ ಇರ್ತೀವಿ. ನೀವೆಲ್ಲ ಕುಂಭಮೇಳ ಅಂತ ಏನಂತಿರಲ್ಲ, ಈಗ ಅರ್ಥ ಆಯ್ತಾ ಕುಂಭಮೇಳ ಮಹತ್ವ ಏನಂತ ನಿಮಗೆ? ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಗುಪ್ತಾರೆ. ಹರ ಮಹಾದೇವ್.